ತಾರಕ್ ಪ್ರಾಮಿಸ್ ಮಾಡಿದ್ಯಾ ಬರ್ತೀಯ ತಾನೆ? ಡ್ಯಾಡ್ ಗಾಡ್ ಪ್ರಾಮಿಸ್, ಬಂದೇ ಬರ್ತೀನಿ. ಬೇಗ ಬಾ. ಡ್ಯಾಡ್ ಪ್ರಾಮಿಸ್ ಮಾಡ್ಬಿಡಿದೀನಿ. ಎಲ್ಲ ತುಂಬಾ ಚೆನ್ನಾಗಿ ನಡೀತಿದೆ ಮೇಡಮ್. ಒಂದ್ ನಿಮಿಷ, ಚಂದ್ರು ತಾರಕ್ ರೂಮಲ್ಲೇ ಇದ್ದಾನೆ ತಾನೆ? ನೀನಿನ್ನು ಯಾಕೆ ತಾರಕ್ ಮೇಲೆ ಇಷ್ಟೊಂದು ಅನುಮಾನ ಪಡ್ತಿದ್ಯಾ ರಾಜೇಶ್ವರಿ? ಅವನ್ ಈಗ ಎದ್ದು ರೆಡಿ ಆಗ್ತಾ ಇದ್ದಾನೆ. ನಾವ್ ಮುಂದೆ ಹೋಗ್ತಿರ್ಬೇಕಂತೆ, ಅವನ್ ಹಿಂದೆ ಬರ್ತಾನೆ. ಬೇಡ ಚಂದ್ರು, ಅವನ್ನ ಬಿಟ್ಟು ನಾವ್ ಇಲ್ಲಿಂದ ಹೋಗೋದ್ ಬೇಡ. ನಾವ್ ಹೋದ್ಮೇಲೆ ಅವ್ನ್ ಬರ್ದೇ ಇದ್ರೆ? ಅವನ್ ಮೇಲೆ ಇಷ್ಟೊಂದು ಅನುಮಾನ ಪಟ್ರೆ ಹೇಗ್ ರಾಜಿ? ಅವನ್ ಬಂದೇ ಬರ್ತಾನೆ ಅನ್ನೋ ನಂಬಿಕೆ ನಂಗಿದೆ. ನಾವು ಹೊರಡೋಣ, ಅವ್ನ್ ನಮ್ ಹಿಂದೆ ಬರ್ತಾನೆ. ಹಾಗಾದ್ರೆ ಅಳಿಯಂದ್ರನ್ನ ಇಲ್ಲೇ ಬಿಟ್ಟು ಬರುವಾಗ ಅವನ್ನ ಕರ್ಕೊಂಡ್ ಬರ್ದಕ್ ಹೇಳಿ. ತಾರಕ್ ಇದೇ ಮಾತು ಹೇಳ್ದ, ನೀನು ಇದೇ ಮಾತು ಹೇಳ್ತಿದ್ಯಾ? ಸರಿ, ಹೊರಡೋಣ ನಡಿ. ಓಕೆ, ಒಂದ್ ನಿಮಿಷ ಇರಿ. ಅಳಿಯಂದ್ರೆ, ಇಲ್ಲಿಂದ ಸರಿ. ಸಮಂತ, ಬಂದ್ವಿ. ಅಳಿಯಂದ್ರೆ, ನಾವೆಲ್ಲ ಇಲ್ಲಿಂದ ಹೊರಡ್ತೀವಿ. ನೀವ್ ತಾರಕ್ ಜೊತೆ ಬನ್ನಿ. ಸರಿ ಅತ್ತೆ. ಸರಿ ಮಾಮ್, ಹೊರಡೋಣ. ಒಂದ್ ನಿಮಿಷ ಸಮಂತ, ನಮ್ಮಲ್ಲಿ ಒಂದ್ ಸಂಪ್ರದಾಯ ಇದೆ. ಹುಡುಗಿನ ಮದುವೆ ಮಂಟಪಕ್ಕೆ ಕರ್ಕೊಬರ್ಬೇಕಾದ್ರೆ ಹುಡುಗನ ಅಕ್ಕನೋ ತಂಗಿನೋ ಹೋಗಿ ಜೊತೆಲಿ ಕರ್ಕೊಂಬರ್ಬೇಕು. ಯಾಕಪ್ಪ, ಅವ್ರಿಗೇನ್ ದಾರಿ ಗೊತ್ತಾಗಲ್ವಾ? ನಮ್ ಸಂಪ್ರದಾಯ ಅಂತ ಹೇಳಿದ್ ನಿಮ್ಗೆ ಅರ್ಥ ಆಗ್ಲಿಲ್ವಾ? ನಾನ್ ಹೇಳ್ದಷ್ಟು ಮಾಡಿ. ನೀವಿಬ್ರು ಈಗ ಅವಳಿಗೆ ನಾದ್ ನೀರಾಗ್ತೀರಾ. ಈಗ ಅವಳ ಜವಾಬ್ದಾರಿ ನಿಮ್ದೆ. ಯಜಮಾನ್ರೆ, ಬೇವಿನ ಕಡ್ಡಿಗಳನ್ನ ಅರಳಿ ಮರದೆಲೆನ ತಂದೆ.